Hello all, welcome to Creative IAS Academy. This is Lohit Kumar R here. ನೋಡಿ ಕಳೆದ ಒಂದು ವಾರದಿಂದ ವುಮೆನ್ ಲೆಡ್ ಡೆವಲಪ್ಮೆಂಟ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ ತುಂಬ ಸುದ್ದಿಯಲ್ಲಿದೆ. ಅದು ಹಿಂದೂ ಪೇಪರಲ್ಲೂ ಕೂಡ ಮೆನ್ಷನನ್ನು ಮಾಡ್ತಾ ಇದ್ದಾರೆ. ಏನಿದು ವುಮೆನ್ ಲೆಡ್ ಡೆವಲಪ್ಮೆಂಟ್ ಅಂದರೆ, ನೋಡಿ ವುಮೆನ್ ಲೆಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು G20ಯಲ್ಲಿ ಮೆನ್ಷನ್ ಮಾಡಿರ್ತಕ್ಕಂತಹ 6 ಫೋಕಲ್ ಪಾಯಿಂಟ್ಸ್ಗಳಲ್ಲಿ ಅಥವಾ 6 ಪ್ರಿಯಾರಿಟೀಸ್ಗಳಲ್ಲಿ ಒಂದು ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದು. ಓಕೆ, ವುಮೆನ್ ಲೆಡ್ ಡೆವಲಪ್ಮೆಂಟ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ಲು ಬೆನಿಫಿಷರೀಸ್ಗಳೇನಿದಾರಲ್ಲ, ರೈಟ್, ಬೆನಿಫಿಷರೀಸ್ಗಳನ್ನು ನಾವು ಕೆಟಗರಿ ಮಾಡಿದಾಗ ಹಲವಾರು ರೀತಿಯಾಗಿರ್ತಕ್ಕಂಥ ಬೆನಿಫಿಷರೀಸ್ಗಳಿದೆ. 140 ಕೋಟಿಯಲ್ಲಿ ಟೋಟಲ್ 50% ವುಮೆನ್ ಇದ್ದಾರೆ. ಇದರಲ್ಲಿ ಬೆನಿಫಿಷರೀಸ್ಗಳು ಕೂಡ ಬರ್ತಾರೆ. ಕೇವಲ ಮಹಿಳೆಯರು ಬೆನಿಫಿಷರೀಸ್ಗಳನ್ನು ಪಡ್ಕೊಳ್ಳುವಂತಹ ಹ್ಯೂಮನ್ ಬೀಯಿಂಗ್ಗಳಲ್ಲ, ಬದಲಾಗಿ ಡೆವಲಪ್ಮೆಂಟಲ್ಲಿ ತನ್ನ ಭಾಗಿಯನ್ನು ಪಡೆದುಕೊಳ್ಳಬೇಕು ಅಂತಹ ಒಂದು ಕ್ಯಾರೆಕ್ಟ್ರನ್ನು, ಒಂದು ಪೊಟೆನ್ಷಿಯಲನ್ನು ಹೊಂದಿರತಕ್ಕಂತಹ ಮಹಿಳೆಯರನ್ನು ರಚನೆ ಮಾಡಬೇಕು ಅಥವಾ ಸೃಷ್ಟಿಸಬೇಕು ಅಂತಕ್ಕಂಥದ್ದೇ ವುಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಅಜೆಂಡಾ ಫಾರ್ ಡೆವಲಪ್ಮೆಂಟ್ ಅಂತ ಒಂದು ಟಾಪಿಕ್ ಬರುತ್ತೆ. ಓಕೆ, ಡೆವಲಪ್ಮೆಂಟನ್ನು ಯಾವ ರೀತಿಯಾಗಿ ಮಾಡಬೇಕು, ರೈಟ್, ಅಭಿವೃದ್ಧಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಒಂದು ವಿಷಯಕ್ಕೆ ಕುರಿತಾಗಿ ಅಜೆಂಡವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಹಿಳೆಯರು ಮಾಡಬೇಕು, ರೈಟ್. ಇದು ಎರಡನೇ ಪಾಯಿಂಟ್ ಆಗ್ತಾ ಹೋಗುತ್ತೆ. ನಂತರದಲ್ಲಿ ಪ್ಲ್ಯಾನಿಂಗ್ ಅಂತಕ್ಕಂಥ ಪ್ರೋಸೆಸ್ ಬರುತ್ತೆ, ರೈಟ್. ಪ್ಲ್ಯಾನಿಂಗ್ ಅಂದರೆ ಯೋಜನೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಯೋಜನೆಯನ್ನು ರಚನೆ ಮಾಡ್ತಕ್ಕಂಥದ್ದು. ಮತ್ತು ಡಿಸಿಷನ್ ಮೇಕಿಂಗ್ ಅಂತಕ್ಕಂಥ ಇನ್ನೊಂದು ಟಾಪಿಕ್ ಬರುತ್ತೆ, ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು. ಸೊ ಈ ಪ್ಲ್ಯಾನಿಂಗ್ ಪ್ರೋಸೆಸ್ಸು ಮತ್ತು ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಮಹಿಳೆಯರನ್ನು ಪಾಲುದಾರರನ್ನಾಗಿ ಮಾಡಬೇಕು ಅನ್ನೋ ಒಂದು ವಿಷಯ. ಇದನ್ನು ನಾವು ವುಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಇಲ್ಲಿ ಮಾನ್ಯ ಉಪರಾಷ್ಟ್ರಪತಿಗಳಾಗಿರ್ತಕ್ಕಂಥ ಜಗದೀಪ್ ಧನ್ಕರ್ ಮತ್ತು ರಾಜ್ಯಸಭೆ ಅಧ್ಯಕ್ಷರಾಗಿರ್ತಕ್ಕಂತಹ ಜಗದೀಪ್ ಧನ್ಕರ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನದು ಸ್ಟೇಟ್ಮೆಂಟ್ ಅಂದರೆ, ಪಾರ್ಲಿಮೆಂಟ್ ಮತ್ತು ಭಾರತದ ಎಕನಾಮಿಕ್ ಡೆವಲಪ್ಮೆಂಟ್ ಅಂದರೆ ದೇಶದ ಆರ್ಥಿಕ ವ್ಯವಸ್ಥೆಯ ಬ್ಯಾಕ್ ಬೋನ್ ಆಗಿದ್ದಾರೆ ಮಹಿಳೆಯರು ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ತಾವು ಎಸ್ಸೆಗಳಲ್ಲಿ, ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ಗಳಲ್ಲಿ ಬಳಸ್ಬೋದು. ಸೊ ಈ ಮೂಲಕ ಮಹಿಳೆಯರಿಗೆ ಒಂದು ಸಪೋರ್ಟಿವ್ ಆಗಿ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಇದು ಲೆಜಿಸ್ಲೇಟರ್ ಪರವಾಗಿ ನಾವು ಹೇಳ್ಕೊಳ್ಬೋದಾಗತ್ತೆ. ನಂತರದಲ್ಲಿ ನಾರಿ ಶಕ್ತಿ ವಂದನ್ ಅಧಿನಿಯಮ್, ಇದ್ರ ಬಗ್ಗೆ ಆಲ್ರೆಡಿ ನಾವು ಕ್ರಿಯೇಟಿವ್ IAS ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಬೇಕಿದ್ದರೆ ವಿಡಿಯೋ ಸೆಕ್ಷನ್ಸ್ಗಳಲ್ಲಿ ಹೋಗಿ ಅಬ್ಸರ್ವ್ ಮಾಡ್ಕೊಳ್ಬೋದು. ವುಮೆನ್ ರಿಸರ್ವೇಷನ್ ಬಿಲ್ ಅಂತೇಳಿ ಕರಿತೀವಿ. ಈ ಮೂಲಕ ಮಹಿಳೆಯರಿಗೆ ಲೆಜಿಸ್ಲೇಚರಲ್ಲಿ, ಪಾರ್ಲಿಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ಗಳಲ್ಲಾಗಿರ್ಬೋದು, ಅವರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ರಿಸರ್ವೇಷನನ್ನು ಕೊಡೋದ್ರ ಮೂಲಕ ಅವರ ಒಂದು ಪಾರ್ಟಿಸಿಪೇಷನನ್ನು ನಾವೇನು ಮಾಡ್ತಾಯಿದ್ವಿ, ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ನೋಡಿ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಒಂದು ಬಾರಿ ಅಬ್ಸರ್ವ್ ಮಾಡ್ಕೊಂಡಾಗ ಸೆಪ್ಟೆಂಬರ್ 15 ಅಂತಕ್ಕಂಥದ್ದು ಒಂದು ಐತಿಹಾಸಿಕ ದಿನ ಅಂತಲೇ ನಾವು ಹೇಳ್ಬೋದಾಗುತ್ತೆ. ಕಾರಣ ಏನು ನೋಡಿ, ಈ ನ್ಯಾಷನಲ್ ಇಂಜಿನಿಯರ್ಸ್ ಡೇ ಇದೆಯಲ್ಲ, ಪ್ರತಿ ವರ್ಷ ಸೆಪ್ಟೆಂಬರ್ 15 ನಾವು ನ್ಯಾಷನಲ್ ಇಂಜಿನಿಯರ್ಸ್ ಡೇ ಅಂದರೆ ರಾಷ್ಟ್ರೀಯ ಇಂಜಿನಿಯರ್ಗಳ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ನೋಡಿ, ಈ ದಿನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರಿದ್ದಾರಲ್ಲ, ಅವರು ಹುಟ್ಟಿದ ದಿನವನ್ನು ರಾಷ್ಟ್ರೀಯ ಇಂಜಿನಿಯರ್ಗಳ ದಿನ ಅಂತೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಥೀಮ್ ಏನು ಅಂತ ನೋಡ್ಕೊಂಡಾಗ, ರಾಷ್ಟ್ರೀಯ ಇಂಜಿನಿಯರ್ಗಳ ದಿನದ ಥೀಮ್ ಏನು ಅಂತ ನೋಡ್ಕೊಂಡಾಗ ಇನ್ನೋವೇಟಿಂಗ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ. ಮೊಟ್ಟ ಮೊದಲ ಬಾರಿಗೆ 1968ರಲ್ಲಿ ರಾಷ್ಟ್ರೀಯ ಇಂಜಿನಿಯರ್ಗಳ ದಿನವನ್ನು ಆಚರಣೆ ಮಾಡೋದಕ್ಕೆ ಆರಂಭ ಮಾಡಿದ್ವಿ. ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಬರ್ತ್ ಆ್ಯನಿವರ್ಸರಿ ಒಂದು ನೆನಪಿಗೋಸ್ಕರ ರಾಷ್ಟ್ರೀಯ ಇಂಜಿನಿಯರ್ಗಳ ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಅದನ್ನು ಇಂಗ್ಲೀಷಲ್ಲಿ ನ್ಯಾಷನಲ್ ಇಂಜಿನಿಯರ್ಸ್ ಡೇ ಅಂತೇಳಿ ಕರಿತೇವೆ. ಸರ್ ವಿಶ್ವೇಶ್ವರಯ್ಯ ಅವರು ಇಂಜಿನಿಯರ್ ಆಗಿ ಈ ದೇಶಕ್ಕೆ ಅಂದರೆ ಎಸ್ಪೆಷಲಾಗಿ ಮೈಸೂರು ಸ್ಟೇಟ್ಗೆ ಅತ್ಯುನ್ನತವಾಗಿರ್ತಕ್ಕಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರ ಒಂದು ಸವಿನೆನಪಿಗೋಸ್ಕರ ನಾವು ಈ ದಿನವನ್ನು ಆಚರಣೆ ಮಾಡ್ಕೊಳ್ತಾ ಹೋಗ್ತೀವಿ. ಅವರುಗಳ ಕೊಡುಗೆಗಳನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಂಡು ನೋಡಿ, ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್ ಅಂತೇಳಿ ಕರಿತೀವಲ್ಲ, MSIL ಅಂತ ಏನು ಕರಿತೀವಲ್ಲ, ಅದನ್ನು ಸ್ಥಾಪನೆ ಮಾಡ್ತಾರೆ. ಮೈಸೂರು ಸ್ಯಾಂಡಲ್ ಆಯಿಲ್ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡ್ತಾರೆ. ಮೈಸೂರು ಸೋಪ್ ಫ್ಯಾಕ್ಟ್ರಿಯನ್ನು ಸ್ಥಾಪನೆ ಮಾಡ್ತಾರೆ. ಯೂನಿವರ್ಸಿಟಿ ಆಫ್ ಮೈಸೂರನ್ನು ಸ್ಥಾಪನೆ ಮಾಡ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಈಗ ಅದು ಪ್ರಚಲಿತದಲ್ಲಿ ಇಲ್ಲ, ಬಟ್ SBMನ್ನು ಸ್ಥಾಪನೆ ಮಾಡಿದವರು ಕೂಡ ಸರ್ ವಿಶ್ವೇಶ್ವರಯ್ಯ ಅವರು. ಕನ್ನಡ ಸಾಹಿತ್ಯ ಪರಿಷತ್ತನ್ನು 1915ರಲ್ಲಿ ಕನ್ನಡ ಲಿಟ್ರರಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡ್ತಾರೆ. ಹೆಬ್ಬಾಳದಲ್ಲಿ ಅಗ್ರಿಕಲ್ಚರಲ್ ಸ್ಕೂಲ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸನ್ನು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮುಂದುವರೆದಂತೆ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಿನಲ್ಲಿ ಈ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿನ ನೆನ್ಪಿಟ್ಕೊಳ್ಳಿ. ಇರಾನ್ ದೇಶ ಅಂತಕ್ಕಂಥದ್ದು ಒಂದು ರೀತಿಯಾದಂತಹ ಆರ್ಥೋಡಾಕ್ಸ್ ದೇಶ ಅಂತಲೂ ಕೂಡ ಕರೆಯಲಾಗ್ತದೆ. ಇನ್ನೊಂದು ಹೆಸರಲ್ಲಿ ಇದಕ್ಕೆ ಏನಂತ ಕರಿತೀವಿ ಅಂದರೆ ಕನ್ಸರ್ವೇಟಿವ್ ರಾಷ್ಟ್ರ ಅಂತಲೂ ಕೂಡ ಕರಿತೀವಿ. ಏನು ಕನ್ಸರ್ವೇಟಿವ್ ರಾಷ್ಟ್ರ ಅಂದರೆ ನೋಡಿ, ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಕಲ್ಚರ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಬಿಡ್ಕೊಡದೇ ಇರತಕ್ಕಂತಹ ನಾರ್ಮ್ಸ್ಗಳನ್ನು
ಬಿಟ್ಕೊಡದೇ ಇರತಕ್ಕಂತಹ ಮತ್ತು ಕಸ್ಟಮ್ಸ್ಗಳನ್ನು ಬಿಟ್ಕೊಡದೇ ಇರತಕ್ಕಂಥ ರಾಷ್ಟ್ರಗಳೇನಿದಾವಲ್ಲ, ಕನ್ವೆನ್ಷನಲ್ ಆಗಿ ಯಾವ್ಯಾವ ಆಚರಣೆಗಳನ್ನು ಕಲ್ಚರ್ಸ್ಗಳನ್ನು ಫಾಲೋ ಮಾಡ್ಕೊತಾ ಬರ್ತಾರೆ ನೋಡಿ, ಅಂತಹ ರಾಷ್ಟ್ರಗಳನ್ನು ನಾವು ಕನ್ಸರ್ವೇಟಿವ್ ರಾಷ್ಟ್ರಗಳು ಅಂತ ಕರಿತೀವಿ. ಇರಾನ್ ಈಸ್ ಆಲ್ಸೋ ಎ ಕನ್ಸರ್ವೇಟಿವ್ ನೇಷನ್. ಕಾರಣ ಏನು ಅಂದರೆ ಅಲ್ಲಿರ್ತಕ್ಕಂತಹ ಮಹಿಳೆಯರು ಇದ್ದಾರಲ್ಲ, ವುಮೆನ್ ಏನಿದ್ದಾರಲ್ಲ, ಅವರು ನಾರ್ಮಲ್ ಆಗಿ ಬುರ್ಕಾ ಹಾಕ್ಕೊಂಡು ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಯಾವುದೇ ಒಂದು ಪಬ್ಲಿಕ್ ಪ್ಲೇಸಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ದೇ ವಿಯರ್ ಬುರ್ಕಾ ಅಥವಾ ವೇರ್. ಸೊ ಈ ಮೂಲಕ ಕಳೆದ 2 ವರ್ಷಗಳ ಹಿಂದೆ ಇರಾನ್ ದೇಶದಲ್ಲಿ ಮೊರಾಲಿಟಿ ಪೋಲಿಸಿಂಗ್ ಅಂತಕ್ಕಂಥ ಒಂದು ನಾರ್ಮನ್ನು, ಮೊರಾಲಿಟಿ ಪೋಲಿಸಿಂಗ್ ಅಂತಕ್ಕಂಥ ಒಂದು ಸಿಸ್ಟಮನ್ನು ಜಾರಿ ಮಾಡಲಾಗಿತ್ತು. ಇದು ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು. ಸೊ ಇರಾನ್ ದೇಶದಲ್ಲಿ ಈ ಮೊರಾಲಿಟಿ ಪೋಲಿಸಿಂಗನ್ನು ಜಾರಿ ಮಾಡಲಾಗಿತ್ತು. ಇದರಿಂದ ಮಹಿಳೆಯರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ಅಧ್ಯಕ್ಷರಾಗಿರ್ತಕ್ಕಂಥ ಮಸೂದ್ ಪೆಜೆಶ್ಕಿಯಾನ್ರವರು ತಿಳಿಸಿದ್ದಾರೆ. ಇಲ್ಲಿ ಏನಕ್ಕೆ ಇದನ್ನು ಮೆನ್ಷನ್ ಮಾಡಿದ್ದೀನಿ ಅಂದರೆ, ಇದನ್ನೇ ನಿಮಗೆ ಡೈರೆಕ್ಟಾಗಿ MCQsಗಳಲ್ಲಿ ಕೇಳ್ಬೋದು, ಆದುದರಿಂದ ಹೆಚ್ಚು ಚಾನ್ಸಸ್ ಇದೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಿಯೇಟಿವ್ ಕ್ರಿಸ್ಪ್ನ ಅಡಿಯಲ್ಲಿ ಸಂವಿಧಾನ್ ಮಂದಿರ್ ಅಂತಕ್ಕಂಥ ಒಂದು ಇನಿಷಿಯೇಟಿವ್ ಇದೆ ನೋಡಿ, ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಏನಿದೆ ಸಂವಿಧಾನ್ ಮಂದಿರ್ ಅಂತ ನೋಡ್ಕೊಂಡಾಗ, ಮಾನ್ಯ ಉಪರಾಷ್ಟ್ರಪತಿ ಆಗಿರ್ತಕ್ಕಂಥ ಜಗದೀಪ್ ಧನ್ಕರ್ ಅವರು ಸಂವಿಧಾನ್ ಮಂದಿರನ್ನು ಇನಾಗ್ರೇಷನನ್ನು ಮಾಡಿದ್ದಾರೆ. ಇದನ್ನು ಕಾನ್ಸ್ಟಿಟ್ಯೂಷನಲ್ ಸಂವಿಧಾನ್ ಮಂದಿರ್ ಅಂತಲೂ ಕರೀತಾರೆ, ಅಥವಾ ಕಾನ್ಸ್ಟಿಟ್ಯೂಷನಲ್ ಟೆಂಪಲ್ ಅಂತಲೂ ಕೂಡ ಕರಿತೀವಿ. ಎಲ್ಲಿ ಲಾಂಚ್ ಮಾಡಿದ್ದಾರೆ ಅಂದರೆ 433 ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಕ್ರಾಸ್ ಮಹಾರಾಷ್ಟ್ರದ ಸುತ್ತಲೂ ಇರತಕ್ಕಂತಹ 433 ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ಜಾರಿ ಮಾಡಿರುವಂಥದ್ದು ಸಂವಿಧಾನ್ ಮಂದಿರ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಟೆಂಪಲ್ ಅಂತಲೂ ಕೂಡ ಕರೆಯಲಾಗುತ್ತೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಈ ಒಂದು ಪ್ರೋಗ್ರಾಮ್ ಇದೆಯಲ್ಲ, ಇದನ್ನು ಆರ್ಗನೈಸ್ ಮಾಡಿದ್ದು ಮಹಾರಾಷ್ಟ್ರದ ಒಂದು ಸ್ಕಿಲ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಎಂಟ್ರಪ್ರಿನರ್ಶಿಪ್ ಆ್ಯಂಡ್ ಇನೋವೇಷನ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು ಫುಲ್ ಫ್ಲೆಡ್ಜ್ಡ್ ಆಗಿ ಮಹಾರಾಷ್ಟ್ರ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದೆ. ಮುಂದುವರೆದಂತೆ ಇದರಲ್ಲಿರ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತ ಅಬ್ಸರ್ವ್ ಮಾಡ್ಕೊಂಡಾಗ, ಸ್ಟೂಡೆಂಟ್ಗಳನ್ನು ಎಜುಕೇಟ್ ಮಾಡ್ತಕ್ಕಂಥದ್ದು. ಯಾವುದರ ವಿಷಯ ಕುರಿತಾಗಿ ಭಾರತದ ಸಂವಿಧಾನದ ಒಂದು ಸ್ಯಾಂಕ್ಟಿಟಿ, ಪಾವಿತ್ರ್ಯತೆ ಮತ್ತು ಮಹತ್ವವನ್ನು ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಇನಿಷಿಯೇಟಿವನ್ನು ಸಾಂವಿಧಾನಿಕ್ ಮಂದಿರನ್ನು ಜಾರಿ ಮಾಡಲಾಗಿರುವಂಥದ್ದು. ನೆನ್ಪಿಟ್ಕೊಳ್ಳಿ, ಸಾಂವಿಧಾನಿಕ್ ಇನ್ಸ್ಟಿಟ್ಯೂಟ್ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ಸಾಂವಿಧಾನಿಕ್ ಇನ್ಸ್ಟಿಟ್ಯೂಟ್ ಅಥವಾ ಸಾಂವಿಧಾನಿಕ್ ಟೆಂಪಲ್ ಅಂತಲೂ ಕೂಡ ಕರೆಯಲಾಗುತ್ತೆ. ರೈಟ್. ಸೊ ಮುಂದುವರೆದಂತೆ ಇಲ್ಲಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಐಡಿಯಾಸ್ಗಳಾಗಿರ್ಬೋದು, ಅವರ ಒಂದು ಥಾಟ್ಸ್ಗಳಾಗಿರ್ಬೋದು, ಇವುಗಳ ಮೂಲಕ ಅಂದರೆ ಕಾನ್ಸ್ಟಿಟ್ಯೂಷನಲ್ ಟೆಂಪಲನ್ನು ರಚನೆ ಮಾಡುವುದರ ಮುಖಾಂತರವಾಗಿ ನಾವು ಹೆಚ್ಚು ಸ್ಪ್ರೆಡ್ ಮಾಡ್ಬೋದಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಅನಾಲಿಸಿಸನ್ನು ತಾವು ಮಾಡಬೇಕಾಗುತ್ತೆ ಓದುವಂತಹ ಸಂದರ್ಭದಲ್ಲಿ. ಕಾನ್ಸ್ಟಿಟ್ಯೂಷನಲ್ ಟೆಂಪಲ್ ಅಂತೇಳಿ ಕರಿತೀವಿ, ಸರಿಯಾಗಿ ನೆನಪಿಟ್ಕೊಳ್ಬೇಕಾಗುತ್ತೆ. ಮುಂದುವರೆದಂತೆ ಫಸ್ಟ್ ಟ್ರಾನ್ಸ್ಜೆಂಡರ್ ಮೇಯರ್ ಇನ್ ಇಂಡಿಯಾ ನೋಡಿ, ಇವುಗಳನ್ನು ನೀವು ಲಿಂಗ ಸಮಾನತೆಯ ಸಂದರ್ಭದಲ್ಲಿ, ಅಥವಾ ಇನ್ನೊಂದು ಟಾಪಿಕ್ ಬರುತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ, ಈಕ್ವಾಲಿಟಿ ಅಂತ ಒಂದು ಟಾಪಿಕ್ ಬರುತ್ತಲ್ವ, ಸೊ ಅಲ್ಲಿ ತಾವು ಇದನ್ನು ಬಳಸ್ಕೊಳ್ಳೋ ಆಗುತ್ತೆ. ಕಾರಣ ಏನು ಅಂದರೆ ಇದು ಟ್ರಾನ್ಸ್ಜೆಂಡರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನು ಕನ್ನಡದಲ್ಲಿ ತೃತೀಯ ಲಿಂಗಿಗಳು ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಮೊಟ್ಟ ಮೊದಲ ಟ್ರಾನ್ಸ್ಜೆಂಡರ್ ಮೇಯರ್ ಯಾರು ಅಂತ ಪ್ರಶ್ನೆಯನ್ನು ಕೇಳಿದಾಗ ಮಧುಭಾಯ್ ಕಿನ್ನರ್ ಇದ್ದಾರಲ್ಲ, ಹಿ ಬಿಕೇಮ್ ದ ಕಂಟ್ರೀಸ್ ಫಸ್ಟ್ ಟ್ರಾನ್ಸ್ಜೆಂಡರ್ ಮೇಯರ್ ಅಂತೇಳಿ ಕರಿತೀವಿ. ಸೊ ಎಲೆಕ್ಷನ್ ನಡೆಯುತ್ತಲ್ಲ 2015ರಲ್ಲಿ, ಆ 2015ರಲ್ಲಿ ಎಲೆಕ್ಷನನ್ನು ವಿನ್ನಿಂಗ್ ಆದಮೇಲೆ ಯಾವ ಒಂದು ವಿಭಾಗದ ಕಾರ್ಪೊರೇಷನ್ನ ಮುಖಾಂತರವಾಗಿ, ರಾಯ್ಗರ್ ಮುನ್ಸಿಪಲ್ ಕಾರ್ಪೊರೇಷನ್ನ ಮುಖಾಂತರವಾಗಿ ಗೆಲ್ತಾರೆ 2015ರಲ್ಲಿ. ಸೊ ನಂತರದಲ್ಲಿ ಅದೇ ಛತ್ತೀಸ್ಗಢ ಭಾಗದಲ್ಲಿ ಬರ್ತಕ್ಕಂಥ ರಾಯ್ಗರ್ ಮುನ್ಸಿಪಲ್ ಕಾರ್ಪೊರೇಷನ್ ವಿಭಾಗದಲ್ಲಿ ಇವರು ಗೆಲ್ತಾರೆ. ಸೊ ಈ ಮೂಲಕ ಮಧುಭಾಯ್ ಕಿನ್ನರ್ ಅಂತಕ್ಕಂಥವ್ರು ಹಿ ಬಿಕೇಮ್ ದ ಕಂಟ್ರೀಸ್ ಫಸ್ಟ್ ಟ್ರಾನ್ಸ್ಜೆಂಡರ್ ಮೇಯರ್ ಅಂತ ಕನ್ಸಿಡರ್ ಮಾಡ್ಬೋದು. ಮುಂದುವರೆದಂತೆ ಇಲ್ಲೊಂದು ಇನಿಷಿಯೇಟಿವ್ ಇದೆ ನೋಡಿ, ಏನಿದು ಪರಿವರ್ತನ್ ಅಂತೇಳಿ ಕರಿತೇವೆ. ಏನಿದು ಪರಿವರ್ತನ್ ಅಂದರೆ, ಇದು ಭಾರತದ ಪ್ರೈವೇಟ್ ಸೆಕ್ಟರ್ನ ಅಂದರೆ ಖಾಸಗಿ ವಲಯದಲ್ಲಿರ್ತಕ್ಕಂಥ ಬ್ಯಾಂಕ್ HDFC ನೋಡಿ, ತುಂಬ ಲೀಡಿಂಗ್ ಆಗಿರ್ತಕ್ಕಂಥ ಬ್ಯಾಂಕ್ ಇದೆ HDFC, ತುಂಬಾ ಸುದ್ದಿಯಲ್ಲಿದೆ 2 ವರ್ಷದಿಂದ. ಇದು ಭಾರತದಲ್ಲಿ 5 ಲಕ್ಷ ಮಾರ್ಜಿನಲ್ ಫಾರ್ಮರ್ಸ್ಗಳ ಇನ್ಕಮನ್ನು ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಇಲ್ಲಿ ಬೇಸಿಕ್ಕಾಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನಂದರೆ, ಫಾರ್ಮರ್ ಇನ್ಕಮ್ ಏನಿದೆಯಲ್ಲ ತುಂಬಾ ಕನ್ಸಿಡರಬಲಿ ತುಂಬ ಲೋಲಿದೆ ಭಾರತದಲ್ಲಿ. ಆದುದರಿಂದ ಅವರ ಒಂದು ಇನ್ಕಮನ್ನು ಜಾರಿ ಮಾಡೋದಕ್ಕೆ ಅಥವಾ ಅವರ ಇನ್ಕಮನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಇಂಡಿಯಾಸ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಿರುವಂಥ HDFC ಮುಂದುವರಿದಿರುವಂಥ ನಿರೀಕ್ಷೆಯನ್ನು ಹೊಂದಿದೆ. ಸೊ ಈ ಮೂಲಕ ಎಂತಹ ಫಾರ್ಮರ್ಸ್ಗಳು ವರ್ಷಕ್ಕೆ
60,000ಕ್ಕಿಂತಲೂ ಕಡಿಮೆ ಪ್ರಮಾಣದ, ಅಂದರೆ ವರ್ಷಕ್ಕೆ 60,000ಕ್ಕಿಂತಲೂ ಕಡಿಮೆ ಪ್ರಮಾಣದ ಆ್ಯನ್ಯುವಲ್ ಇನ್ಕಮ್, ಅಂದರೆ ವಾರ್ಷಿಕವಾದಂತಹ ಇನ್ಕಮನ್ನು ಹೊಂದಿರತಕ್ಕಂಥ, ಇದಕ್ಕಿಂತ ಕಡಿಮೆ ವಾರ್ಷಿಕವಾದಂಥ ಆ್ಯನ್ಯುವಲ್ ಇನ್ಕಮ್ ಅಥವಾ ವಾರ್ಷಿಕ ಆದಾಯವನ್ನು ಹೊಂದಿರುವಂಥವ್ರನ್ನ 5 ಲಕ್ಷ ಫಾರ್ಮರ್ಸ್ಗಳನ್ನು 2025 ಏನು ಮಾಡ್ಕೊಳ್ತಾ ಹೋಗಬೇಕು, ಅವರ ಒಂದು ಇನ್ಕಮನ್ನು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡಿದೆ. ಯಾವುದರ ಒಂದು ಭಾಗವಾಗಿ ನೋಡಿ, ಎಲ್ಲ ಬ್ಯಾಂಕುಗಳು, ಫಾರ್ ಎಕ್ಸಾಂಪಲ್ ಎಲ್ಲ ಖಾಸಗಿ ಕಂಪ್ನಿಗಳು ಏನಿದಾವಲ್ಲ, HDFC ಒಂದು ಖಾಸಗಿ ಕಂಪ್ನಿ ತಾನೆ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್. ಇದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇದನ್ನು CSR ಫಂಡ್ ಅಂತಲೂ ಕೂಡ ಕರಿತೇವೆ. ಸೊ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಬರ್ತಕ್ಕಂಥ ಫಂಡನ್ನು ಅವರೇನು ಮಾಡೋಕೆ ಹೊರಟಿದ್ದಾರೆ, ಫಾರ್ಮರ್ಸ್ ಇನ್ಕಮನ್ನು 2025 ಹೆಚ್ಚಿಗೆ ಮಾಡಬೇಕು, ಇನ್ಕ್ರೀಸ್ ಮಾಡಬೇಕು ಅನ್ನೋ ಒಂದು ಇನಿಷಿಯೇಟಿವನ್ನು ಹೊಂದಿದ್ದಾರೆ. ಯಾವ ಒಂದು ಯೋಜನೆ ಅಡಿಯಲ್ಲಿ, ಪರಿವರ್ತನಾ ಅಂತಕ್ಕಂಥ ಒಂದು ಯೋಜನೆಯ ಅಡಿಯಲ್ಲಿ ಅಥವಾ ಇನಿಷಿಯೇಟಿವ್ನ ಅಡಿಯಲ್ಲಿ ನೆನಪಿಟ್ಕೊಳ್ಬೇಕು. ಮುಂದುವರೆದಂತೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು? ಇದೊಂದು ವ್ಯಾಲ್ಯೂ ಎಂಟ್ರಿ ಆಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್. ಇದನ್ನು ಕನ್ನಡದಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ, ಸ್ವಯಂ ಪ್ರೇರಿತವಾಗಿರ್ತಕ್ಕಂಥ ಕೊಡುಗೆ ಅಂತ ಕರಿತೇವೆ, ರೈಟ್? ಸೊ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ? ಖಾಸಗಿ ಕಂಪನಿಗಳು ವೈಯಕ್ತಿಕವಾಗಿ ಕೊಡ್ತಕ್ಕಂತಹ ಕಾಂಟ್ರಿಬ್ಯೂಷನ್ ಆಗಿದೆ, ಕೊಡುಗೆಯಾಗಿದೆ. ಸೊ ಏನಕ್ಕೆ ಕೊಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಸೊಸೈಟಿಯನ್ನು ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಅವರು ಸೊಸೈಟಿಯಿಂದ ಕಾಂಟ್ರಿಬ್ಯೂಷನನ್ನು ತೆಗೆದುಕೊಳ್ತಾ ಇದ್ದಾರಲ್ವ, ಅದಕ್ಕೆ ಪ್ರತಿಯಾಗಿ ಸೊಸೈಟಿಗೆ ಕಾಂಟ್ರಿಬ್ಯೂಷನನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಎನ್ವಿರಾನ್ಮೆಂಟನ್ನು ಕ್ಲೀನ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಜಿಲ್ದಾರ್ ಅಂತಕ್ಕಂಥ ಒಂದು ಕಂಪ್ನಿ ಇದೆಯಲ್ವ, ಸೊ ವಾತಾವರಣಕ್ಕೆ ದೊಡ್ಡ ಪ್ರಮಾಣದಲ್ಲಿ ತ್ಯಾಜ್ಯವನ್ನು ನೀಡುತ್ತೆ. ಅದಕ್ಕೆ ಪ್ರತಿಯಾಗಿ ಏನು ಮಾಡ್ತಿದೆ, ಅದು ಸೋಲಾರ್ ಪವರ್ ಪ್ರಾಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಅದೇ ಥರ ಕ್ಲೀನರ್ ಎನ್ವಿರಾನ್ಮೆಂಟನ್ನು ಸಸ್ಟೈನ್ ಮಾಡ್ತಾ ಇದೆ. ಅದೇ ರೀತಿಯಾಗಿ ಇದನ್ನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೇವೆ. ಇನ್ನೊಂದಿದೆ ನೋಡಿ, ಕ್ರಿಯೇಟ್ ಅಂತಕ್ಕಂಥದ್ದು. ಏನಿದೆ ಕ್ರಿಯೇಟ್ ಅಂತ ನೋಡ್ಕೊಂಡಾಗ, ಸೆಂಟರ್ ಫಾರ್ ರೂರಲ್ ಎಂಟರ್ಪ್ರೈಸ್ ಆಕ್ಸಲರೇಟಿಂಗ್ ಥ್ರೂ ಟೆಕ್ನಾಲಜಿ, ಕ್ರಿಯೇಟ್ನ ಒಂದು ಫುಲ್ ಫಾರ್ಮ್. ಇದನ್ನು ಇತ್ತೀಚೆಗೆ ಲೇಹ್ ಅಂತಕ್ಕಂಥ ಪ್ರದೇಶದಲ್ಲಿ ಜಾರಿ ಮಾಡಿದೆ. ಈ ಸೆಂಟರ್ಸ್ನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂದರೆ, ಪಾಶ್ಮಿಲಾ ವೂಲ್ ರೂಲಿಂಗ್ ಫೆಸಿಲಿಟಿಯನ್ನು ನೀಡುವಂಥದ್ದು, ಟ್ರೈನಿಂಗ್ ಪ್ರೋಗ್ರಾಮನ್ನು ನೀಡ್ತಕ್ಕಂಥದ್ದು. ನೋಡಿ, ಕ್ರಿಯೇಟ್ ಅಂದ ತಕ್ಷಣ ಎರಡು ಪಾಯಿಂಟನ್ನು ತಾವು ನೆನ್ಪಿಟ್ಕೊಳ್ಬೇಕು. ಒಂದು ಎಲ್ಲಿ ಜಾರಿಯಾಗಿದೆ, ಲೇ ಅಂತಕ್ಕಂಥ ಪ್ರದೇಶದಲ್ಲಿ. ಮುಖ್ಯವಾಗಿರ್ತಕ್ಕಂಥ ಉದ್ದೇಶಗಳು ಪಾಶ್ಮಿನಾ ವೂಲ್ ರೋವಿಂಗ್ ಫೆಸಿಲಿಟಿ ಮತ್ತು ಟ್ರೈನಿಂಗ್ ಫೆಸಿಲಿಟಿಯನ್ನು ನೀಡ್ತಕ್ಕಂಥದ್ದು ಕ್ರಿಯೇಟ್, ರೈಟ್? ಮುಂದುವರೆದಂತೆ ನೋಡಿ, ಇಲ್ಲಿ ಕೆಲವೊಂದು MCQಸ್ಗಳನ್ನು ಕೊಟ್ಟಿದ್ದೇನೆ, ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ತಾ ಹೋಗಿ. ರೀಸೆಂಟ್ಲಿ ಇಂಟರ್ನ್ಯಾಷನಲ್ ಓಝೋನ್ ಡೇ ಹ್ಯಾಸ್ ಬಿನ್ ಅಬ್ಸರ್ವ್ಡ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಅಬೌಟ್ ದಿಸ್ ಡೇ ಅಂತೇಳಿದೆ. International Ozone Day is observed on September 16, correct ಇದೆ. It is for commemorating the signing date of the Kyoto Protocol in 1997, ತಪ್ಪಿದೆ. Recently an amendment has been made to pace down hydrofluorocarbons ಹೇಳಿದೆ, ಸರಿ ಇದೆ. All of the above are correct ಅಂತ ಹೇಳಿದೆ, ಇದು ಕೂಡ ಸರಿ ಇದೆ. ಬಟ್ ಬಿ ಆಪ್ಷನ್ ಏನಿದೆಯಲ್ಲ, ಇದು ತಪ್ಪಾಗ್ತಾ ಹೋಗುತ್ತೆ, ರೈಟ್? ಕ್ಯೋಟೋ ಪ್ರೋಟೋಕಾಲಿಗೆ ಸಂಬಂಧಪಟ್ಟಿಲ್ಲ, ಇದು ಬದಲಾಗಿ ಮ್ಯಾಂಟ್ರಿಯಾಲ್ ಪ್ರೋಟೋಕಾಲ್ ಅಂತೇಳಿ ಕರಿತೀವಿ. ಅಂದರೆ ಕೆನಡಾ ದೇಶದಲ್ಲಿರ್ತಕ್ಕಂಥ ಮ್ಯಾಂಟ್ರಿಯಾಲ್ ಪ್ರೋಟೋಕಾಲ್ನ ಮುಖಾಂತರವಾಗಿ ಇದನ್ನು ಜಾರಿ ಮಾಡಲಾಗಿದೆ, ರೈಟ್? ನೆನ್ಪಿಟ್ಕೊಳ್ಬೇಕು, ಮ್ಯಾಂಟ್ರಿಯಾಲ್ ಪ್ರೋಟೋಕಾಲ್ ಅಥವಾ ಮ್ಯಾಂಟ್ರಿಯಾಲ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಮುಂದುವರೆದಂತೆ, ರೀಸೆಂಟ್ಲಿ ಜಪಾನ್ಸ್ ಶೋಗುನ್ ಒನ್ ಔಟ್ಸ್ಟ್ಯಾಂಡಿಂಗ್ ಡ್ರಾಮಾ ಅವಾರ್ಡ್ಸ್ ಇನ್ ಎಮ್ಮಿ ಅವಾರ್ಡ್ಸ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯಾ ಹ್ಯಾಸ್ ಬಿಕೇಮ್ ಫಸ್ಟ್ ಇಂಡಿಯನ್ ಟು ಹೋಸ್ಟ್ ದಿಸ್ ಅವಾರ್ಡ್ ಅಂತೇಳಿ ಕರೆದಿದ್ದಾರೆ, ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ರವಿದಾಸ್ ಅಂತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಮುಂದುವರೆದಂತೆ, ರೀಸೆಂಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ಡ್ ವಿಚ್ ಆಪರೇಷನ್ ಟು ಪ್ರೊವೈಡ್ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಅಸಿಸ್ಟೆನ್ಸ್ ಟು ಕಂಟ್ರೀಸ್ ಅಫೆಕ್ಟೆಡ್ ಬೈ ಟೈಫೂನ್ ಯೋಗಿ ಅಂತೇಳಿದೆ. ಸೊ ಇದೆಲ್ಲ ನಮಗೆ ಈಸಿಯಾಗಿ ಗೊತ್ತಾಗಿದೆ, ಯಾಕೆಂದರೆ ಈ ಹಿಂದೆ ಕ್ಲಾಸಲ್ಲಿ ನಾವು ನೋಡಿದ್ದೇವೆ. ಯಾವ್ದು ಆನ್ಸರ್ ಮಾಡ್ತೀರಾ? ಓಕೆ, ದ ರೈಟ್ ಆನ್ಸರ್ ವಿಲ್ ಬಿ ಆಪರೇಷನ್ ಸದ್ಭವ ಅಂತ ಕರಿತೇವೆ. ಪ್ರಶ್ನೆನ ಅಬ್ಸರ್ವ್ ಮಾಡ್ಕೊಳ್ಳಿ. ರೀಸೆಂಟ್ಲಿ ಭಾಸ್ಕರ್ ಎ ಡಿಜಿಟಲ್ ಪ್ಲಾಟ್ಫಾರ್ಮ್ ವಾಸ್ ಇನ್ ನ್ಯೂಸ್. ಇಟ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತೇಳಿದ. ಸೊ 4 ರೀತಿಯಾಗಿರ್ತಕ್ಕಂಥ ಆಪ್ಷನನ್ನು ಕೊಟ್ಟಿದ್ದಾರೆ. ಸ್ಟ್ರೀಮ್ ಲೈನ್ ಕೊಲಾಬ್ರೇಷನ್ ವಿತಿನ್ ಇಂಡಿಯಾ ಸ್ಟಾರ್ಟಪ್ ಎಕೋಸಿಸ್ಟಮ್ ಅಂತೇಳಿದಿಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಮುಂದುವರೆದಂತೆ, ರೀಸೆಂಟ್ಲಿ G20 ಅಗ್ರಿಕಲ್ಚರಲ್ ಮಿಷನ್ ಅಂತ ಹೇಳಿದೆಯಲ್ಲ, ಮೀಟಿಂಗ್ ಟುಕ್ ಪ್ಲೇಸ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಅಂತೇಳಿದೆ. ಓಕೆ, ಸೊ ದ ರೈಟ್ ಆನ್ಸರ್ ವಿಲ್ ಬಿ ಯಾವುದಂತ ಐಡೆಂಟಿಫೈ ಮಾಡ್ತೀರಾ? G20 ಅಗ್ರಿಕಲ್ಚರಲ್ ಮಿನಿಸ್ಟೀರಿಯಲ್ ಮೀಟಿಂಗ್ ಎಲ್ಲಿ ನಡೆದಿತ್ತು ಅಂತೇಳಿ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಿದ್ವಿ. ಯಾವುದಾದ್ರು ರಾಷ್ಟ್ರ? ಬ್ರೆಜಿಲ್ ರಾಷ್ಟ್ರದಲ್ಲಿ ಹೆಲ್ಡ್ ಆಗಿತ್ತು, ಅಂದರೆ ಆಯೋಜನೆಯನ್ನು ಮಾಡಲಾಗಿತ್ತು. ತುಂಬಾ ಇಂಪಾರ್ಟೆಂಟ್, ಒಂದು ಸಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ.
ಕ್ರಿಯೇಟಿವ್ ಐ ಎ ಎಸ್ ವತಿಯಿಂದ ಒಂದು ಚಿಕ್ಕದಾಗಿರ್ತಕ್ಕಂತಹ ಅನೌನ್ಸ್ಮೆಂಟ್ ಇದೆ. ಮಿಷನ್ ಯಶಸ್ಸು ಎಂಬಂತಹ ಒಂದು ಯೋಜನೆ ಅಡಿಯಲ್ಲಿ 2024 ಪ್ರಿಲಿಮ್ಸ್ ಬ್ಯಾಚ್, ಅದರಲ್ಲೂ KS, PSI, PDO ಮತ್ತು ಇತರೆ ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಹೊಸದಾಗಿರ್ತಕ್ಕಂಥ ಬ್ಯಾಚಸ್ಗಳನ್ನು ಸ್ಟಾರ್ಟ್ ಮಾಡಲಿದ್ದೇವೆ. ಸೊ 22 ಸೆಪ್ಟೆಂಬರ್ 2024ರಿಂದ ಆ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಈ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ನೀವು ಬಯಸಿದರೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕಾಲ್ ಮಾಡೋದ್ರ ಮುಖಾಂತರವಾಗಿ ಮಾಹಿತಿಯನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು ಅನೋಡ. ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಅಗೇನ್ ಹೆಚ್ಚು ವೀಡಿಯೋಸ್ಗಳು ಬೇಕಾದಂತಹ ಸಂದರ್ಭದಲ್ಲಿ ಕ್ರಿಯೇಟಿವ್ IAS ಅಕಾಡೆಮಿ ಆ್ಯಪ್ ಇದೆ. ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚು ವೀಡಿಯೋಸ್ಗಳನ್ನು ಹೆಚ್ಚು ಮಾಹಿತಿಯನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು ಅನೋಡ.